ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಅವರ ಬಂಡವಾಳ ಬಯಲಾಗಿರುವಂಥದ್ದು. ಈಕೆ ಸಮಯ ಸಾಧಕಿ. ಈ ಒಂದು ಸಮಯಕ್ಕೋಸ್ಕರ ಯಾರನ್ನ ಬೇಕಾದರೂ ಕೂಡ ಈಸಿಯಾಗಿ ಕಣ್ಣೀರನ್ನ ಹಾಕಿ ಉಪಯೋಗಿಸ್ತಾರೆ. ಸೊ ಈಕೆಯ ಒಂದು ಕಣ್ಣೀರು ಮೊಸಳೆ ಕಣ್ಣೀರು, ನಾಟಕ ಮಾಡ್ತಾರೆ ಅನ್ನುವಂಥ ವಿಚಾರ ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಆರಂಭದಲ್ಲಿ ಚೈತ್ರಾ ಕುಂದಾಪುರ ಹಾಗೆ ಶಿಶಿರ್ ಶಾಸ್ತ್ರಿ ನರಕ ವಾಸಿಗಳಿದ್ರು. ಈ ವೇಳೆ ಚೈತ್ರಾ ಕುಂದಾಪುರ ಅವರಿಗೆ ಶಿಶಿರ್ ತಂಗಿಯ ಸ್ಥಾನವನ್ನ ನೀಡಿದ್ರು. ಈಗಲೂ ಕೂಡ ಅದೇ ಸ್ಥಾನವನ್ನ ಶಿಶಿರ್ ಅವರು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಚೈತ್ರಾ ಕುಂದಾಪುರ ಯೋಗ್ಯಳಲ್ಲ ಅನ್ನುವಂತ ವಿಚಾರವನ್ನ ಈಗ ಸಾಕಷ್ಟು ವೀಕ್ಷಕರು ಮಾಡ್ತಾ ಇದ್ದಾರೆ. ಆನಂತರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಕೂಡ ಆಗುತ್ತೆ. ಈ ವಾರ ಇವರಿಬ್ಬರನ್ನೇ ಬಿಗ್ ಬಾಸ್ ಜೋಡಿ ಕೂಡ ಮಾಡ್ತಾರೆ. ಏನೇ ಮನಸ್ತಾಪ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನ ಬದಿಗಿಟ್ಟು ನಾಮಿನೇಷನ್ ವೇಳೆ ತಾವು ನಾಮಿನೇಟ್ ಆಗಿ ಚೈತ್ರಾ ಕುಂದಾಪುರ ಅವರನ್ನ ಶಿಶಿರ್ ಸೇಫ್ ಮಾಡ್ತಾರೆ. ಸೊ ಅವರಿಬ್ಬರಿಗೂ ಕೂಡ ಒಂದು ವಾದ ವಿವಾದ ನಡೆಯುತ್ತೆ. ಸೊ ತಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಮನೆಯಲ್ಲಿ ಇರಲೇಬೇಕು, ಸೊ ನನ್ನ ಅಮ್ಮ ಈ ಮನೆಗೆ ಬರಲೇಬೇಕು. ಆವಾಗ ಶಿಶಿರ್ ಅವರು ಕೂಡ ಹೇಳ್ತಾರೆ, ನಾನು 0 ಇಂದ ಶುರು ಮಾಡಿದೆ ನನ್ನ ಜರ್ನಿಯನ್ನು. ಅದಾದ ಮೇಲೆ ಚೈತ್ರಾ ಕುಂದಾಪುರ ಅವರಿಗೆ ಬಿಟ್ಕೊಡ್ತಾರೆ. ಆಯ್ತಮ್ಮ, ನೀನು ಸೇಫ್ ಆಗು, ನೀನು ಇಲ್ಲಿ ಮನೇಲಿ ಪ್ರೂವ್ ಮಾಡ್ಕೊ, ನಾನು ನಾಮಿನೇಟ್ ಆಗ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿ ಹಗ್ ಮಾಡ್ಕೊಳ್ತಾರೆ. ಸೊ ನೀನು ನನ್ನ ವಾರದ ಒಂದು ಸ್ಟಾರ್ಟಿಂಗ್ ಬಂದಾಗ ನಾನು ಏನು ಅಣ್ಣನ ಸ್ಥಾನವನ್ನು ಕೊಟ್ಟಿದ್ನೋ ಅದನ್ನು ಈಗಲೂ ಕೂಡ ಕೊಡ್ತೀನಿ, ನಾನು ನಿನ್ನ ಅಣ್ಣನಾಗಿ ಜೊತೆಗಿರ್ತೀನಿ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಆದರೆ ಈಗ ಶಿಶಿರ್ ಶಾಸ್ತ್ರಿಗೆ ಚೈತ್ರಾ ಕುಂದಾಪುರ ಬೆನ್ನಿಗೆ ಚೂರಿಯನ್ನ ಹಾಕಿದ್ದಾರೆ. ಶಿಶಿರ್ ಬೆನ್ನಿಗೆ ಚೈತ್ರಾ ಕುಂದಾಪುರ ಚೂರಿ ಹಾಕಿರುವಂತಹ ವಿಚಾರ ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ. ಇನ್ನು ಮೇಲೆ ಯಾರೂ ಕೂಡ ಚೈತ್ರಾ ಅವರನ್ನ ಒಂದು ಸಪೋರ್ಟ್ ಮಾಡಲ್ಲ ಅನ್ನುವಂಥದ್ದು. ಸೊ ತ್ರಿವಿಕ್ರಮ್ಗಾಗಿ ಶಿಶಿರ್ಗೆ ಚೈತ್ರಾ ಕುಂದಾಪುರ ಮೋಸ ಮಾಡಿದ್ದಾರೆ. ಅಷ್ಟಕ್ಕೂ ಏನಾಯಿತು ಇವತ್ತಿನ ಪ್ರೋಮೋ ನೋಡಿದ್ರೆ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಈ ವಾರ ಜೋಡಿ ಟಾಸ್ಕ್ ಚಾಲ್ತಿಯಲ್ಲಿದೆ. ಸೊ ಶಿಶಿರ್ ಹಾಗೆ ಚೈತ್ರಾ ಅವರನ್ನ ಬಿಗ್ ಬಾಸ್ ಜೋಡಿ ಮಾಡ್ತಾರೆ. ಇದೀಗ ಜೋಡಿಗಳ ಮುಂದೆ ಬಿಗ್ ಬಾಸ್ ಒಂದು ಹೊಸ ಆಫರ್ ಅನ್ನ ಇಟ್ಟಿದ್ದಾರೆ. ನೀವು ನಿಮ್ಮ ಜೋಡಿ ಸದಸ್ಯನನ್ನ ಬಿಟ್ಟು ತ್ರಿವಿಕ್ರಮ್ ಜೊತೆ ಜೋಡಿಯಾಗೋದಕ್ಕೆ ಬಯಸ್ತೀರಾ ಅಂತ ಕೆಲವರಿಗೆ ಬಿಗ್ ಬಾಸ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅನುಷಾ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಈ ಆಫರ್ನ ಚೈತ್ರಾ ಕುಂದಾಪುರ ಒಪ್ಕೊಂಡಿದ್ದಾರೆ. ಸೊ ಇವತ್ತು ಬಿಡುಗಡೆಯಾಗಿರುವಂಥ ಪ್ರೋಮೋ ನೋಡಿದ್ರೆ ಬಹುಶಃ ಗೊತ್ತಾಗುತ್ತೆ, ಚೈತ್ರಾ ಕುಂದಾಪುರ ಅವರ ಈ ಒಂದು ನಡೆಯಿಂದ ಶಿಶಿರ್ಗೆ ಸಾಕಷ್ಟು ಅನ್ಯಾಯ ಆಗಿರುವಂಥದ್ದು. ಚೈತ್ರಾ ಕುಂದಾಪುರ ಕ್ಯಾಪ್ಟನ್ ತ್ರಿವಿಕ್ರಮ್ನ ಆಯ್ಕೆ ಮಾಡಿರೋದ್ರಿಂದ ಇಡೀ ವಾರದ ಟಾಸ್ಕ್ಗಳಿಂದ ಶಿಶಿರ್ ಹೊರಗೆ ಉಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸೊ ಸಾಕಷ್ಟು ಟಾಸ್ಕ್ಗಳಲ್ಲಿ ಶಿಶಿರ್ ಇತ್ತೀಚೆಗೆ ನಾವು ನೋಡೋದಾದರೆ ಯಾರದೋ ಒಂದು ತಪ್ಪಿಗೆ ಆತ ಹೊರಗೆ ಬರ್ತಾ ಇದ್ದಾರೆ. ಸೊ ಪರಿಣಾಮ ಬೇಸರಗೊಂಡಂಥ ಶಿಶಿರ್ ತಮ್ಮ ಅಸಮಾಧಾನವನ್ನು ಹೊರ ಹಾಕಿರುವಂಥದ್ದು. ಸೊ ಅಲ್ಲಿ ಏನಾಯಿತು, ಸೊ ತ್ರಿವಿಕ್ರಮ್ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಗಟ್ಟಿಯಾಗಿರುವಂತಹ ವ್ಯಕ್ತಿ ಅಂತ ಹೇಳಿ ತ್ರಿವಿಕ್ರಮ್ನ ಜೋಡಿಯಾಗೋದಕ್ಕೆ ಚೈತ್ರಾ ಕುಂದಾಪುರ ಮನಸ್ಸನ್ನ ಮಾಡಿದ್ದಾರೆ. ಆ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ರೊಚ್ಚಿಗೆದ್ದಂಥ ಶಿಶಿರ್ ನಾಮಿನೇಷನ್ ಅಂತ ಬಂದಾಗ ಅಯ್ಯೋ ಅಂತ ಅಳ್ತಾರೆ. 12 ವರ್ಷ ಮಣ್ಣು ಹೊತ್ತಿರೋರಲ್ಲ ನಾವುಗಳ ಆಕ್ಟರ್ಗಳು, ಇವರು ದೊಡ್ಡ ಆಕ್ಟರ್ ಅಂತ ಕೂಗಾಡ್ತಾರೆ. ಅಂದ್ರೆ ಚೈತ್ರಾ ಕುಂದಾಪುರ ಅವ್ರಿಗೆ ಹೇಳ್ತಾರೆ, ನಾವು ನಿಜವಾದ ಆಕ್ಟರ್ಗಳಲ್ಲ, ಇವ್ರುಗಳು. ಸೊ ಕಣ್ಣೀರನ್ನ ಹಾಕಿ ನಮಗೆ ಮೋಸ ಮಾಡ್ತಾರೆ. ಸೊ ಆಗ ಒಬ್ಬರನ್ನ ಈ ವಾರದ ಟಾಸ್ಕ್ನಿಂದಲೇ ಹೊರಗಿಡ್ತಾರೆ ಅನ್ನೋದು ದೇವರಾಣೆ ನನಗೆ ಗೊತ್ತಿರಲಿಲ್ಲ ಅಂತ ಚೈತ್ರಾ ಕುಂದಾಪುರ ಒಂದು ಸಬೂಬನ್ನು ನೀಡ್ತಾರೆ. ಸೊ ಇಲ್ಲಿ ಚೈತ್ರಾ ಕುಂದಾಪುರ ಒಂದು ಕನ್ನಿಂಗನ್ನು ಮಾಡ್ತಾರೆ, ಮೋಸ ಮಾಡ್ತಾರೆ ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಇಷ್ಟು ದಿನಗಳಲ್ಲಿ ಗೊತ್ತಾಗಿರುತ್ತೆ. ಇದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಪ್ರೋಮೋ ನೋಡಿ ಚೈತ್ರಾ ಕುಂದಾಪುರ ಸಮಯ ಸಾಧಕಿ, ನಾಮಿನೇಷನ್ನಿಂದ ಬಚಾವ್ ಆಗೋದಕ್ಕೆ ಎಮೋಷ್ನಲ್ ಆಗಿ ಡ್ರಾಮಾ ಮಾಡಿದ್ರು. ಈಗ ಶಿಶಿರ್ಗೆ ಮೋಸ ಮಾಡಿದ್ದಾರೆ. ಸೊ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಣ್ಣೀರನ್ನು ಹಾಕಿದಾಗ ಶಿಶಿರ್ ಪಾಪ ಅದನ್ನ ನಂಬಿ ಮೋಸ ಹೋದ್ರು. ಸೊ ಚೈತ್ರಾ ಕುಂದಾಪುರಗೆ ನಿಯತ್ತು ಕೃತಜ್ಞತೆ ಇಲ್ಲ ಅಂತ ವೀಕ್ಷಕರು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರೋಮೋವನ್ನು ನೋಡಿದ್ರೆ ನಿಜಕ್ಕೂ ಬೇಸರ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿನ್ನೆ ಎಲ್ಲರೂ ಕೂಡ ಶಿಶಿರ್ಗೆ ಶಬಾಸ್ ಅಂತ ಹೇಳಿದ್ರು. ಯಾಕಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಚೈತ್ರಾ ಕುಂದಾಪುರ ಕಣ್ಣೀರನ್ನ ಹಾಕಿದ್ಮೇಲೆ ಶಿಶಿರ್ ಅವರು ತಾನೇ ನಾಮಿನೇಟ್ ಆಗ್ತೀನಿ ಅನ್ನುವಂಥ ಒಂದು ಚಾಯ್ಸನ್ನು ತಗೊಳ್ತಾರೆ. ಅಲ್ಲಿ ಇಬ್ಬರೂ ಕೂಡ ನಾಮಿನೇಷನ್ ಆಗಬಹುದಿತ್ತು. ಸೊ ನಮಗಿಬ್ರಿಗೂ ಕೂಡ ಒಪ್ಪಿಗೆ ಇಲ್ಲ ಅಂತಿದ್ರೆ ಇಬ್ಬರೂ ಕೂಡ ನಾಮಿನೇಟ್ ಆಗ್ತಾಯಿದ್ರು. ಆದರೆ ಅಲ್ಲಿ ಶಿಶಿರ್ ಅವರು ಒಂದು ಒಳ್ಳೆತನವನ್ನು ಮೆರೀತಾರೆ. ಸರಿ, ಆಕೆಗೊಂದು ಚಾನ್ಸ್ ಸಿಗಬೇಕು, ಆಕೆ ಪ್ರೂವ್ ಮಾಡ್ಕೊಳ್ಬೇಕು, ಸರಿ ನೀನೇ ಸೇಫ್ ಆಗು ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ನೆಕ್ಸ್ಟ್ ಡೇ ಈ ರೀತಿ ಚೈತ್ರಾ ಕುಂದಾಪುರ ಮಾಡಿರುವಂಥದ್ದು ಆಕೆಗೆ ಒಂದು ಸ್ವಲ್ಪನೂ ಕೃತಜ್ಞತೆ ಇಲ್ಲವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಟಾಸ್ಕ್ನಲ್ಲೂ ನಾವು ನೋಡ್ಬೋದು ಎಷ್ಟು ಕನ್ನಿಂಗಾಗಿ ಚೈತ್ರಾ ಕುಂದಾಪುರ ಆಟವನ್ನು ಆಡ್ತಾರೆ, ಬೇರೆ ಕಡೆ ಯಾವ ರೀತಿಯಾಗಿ ತಂದಿಡ್ತಾರೆ. ಸೊ ಆಟವನ್ನು ಆಡಿದಂಥ ಸಂದರ್ಭದಲ್ಲಿ ಹೇಗೆ ಆಟವನ್ನು ಆಡ್ತಾರೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ
ಲಾಸ್ಟ್ ಟೈಮ್ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗಲೂ ಕೂಡ ಅಲ್ಲಿ ಶಿಶಿರ್ ಶಾಸ್ತ್ರಿಗೆ ಮೋಸ ಮಾಡ್ತಾರೆ, ಅವರ ಫೋಟೋವನ್ನು ಎತ್ಕೊಳ್ಳುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ವಾದ ವಿವಾದಗಳು ನಡೆಯುತ್ತೆ. ಅದಾದ ಮೇಲೂ ಕೂಡ ಒಂದು ಇಮೋಷ್ನಲ್ ಅಂತ ಬಂದಾಗ ಅಥವಾ ಒಂದು ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ತಂಗಿ ಅನ್ನುವಂಥ ಸ್ಥಾನವನ್ನು ಕೊಟ್ಟಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಚೈತ್ರಾ ಕುಂದಾಪುರ ಅರ್ಹಳಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಆಕೆ ಮೋಸಗಾರ್ತಿ, ಸೊ ಬೆನ್ನಿಗೆ ಚೂರಿ ಹಾಕ್ತಾರೆ, ತನ್ನ ಒಂದು ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ಕೊಳ್ಳೋದಕ್ಕೆ ಚೈತ್ರಾ ಕುಂದಾಪುರ ರೆಡಿ ಇದ್ದಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಜನರ ವೀಕ್ಷಕರ ಒಂದು ಅಭಿಪ್ರಾಯ. ಇನ್ನು ಅನುಷ್ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ, ತ್ರಿವಿಕ್ರಮ್ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಒಟ್ಟಾರೆಯಾಗಿ ಚೈತ್ರಾ ಕುಂದಾಪುರ ಅವರ ಈ ಒಂದು ನಡೆ ಸಾಕಷ್ಟು ಜನರಿಗೆ ಬೇಸರ ಆಗಿದೆ. ಜೊತೆಗೆ ತ್ರಿವಿಕ್ರಮ್ ಅವರನ್ನ ಒಂದು ಆಯ್ಕೆ ಮಾಡ್ಕೊಳ್ಳೋದು ಓಕೆ, ಆದರೆ ಶಿಶಿರ್ ಶಾಸ್ತ್ರಿಗೆ ಮೋಸ ಮಾಡಿದ್ದು ಸರಿ ಅಲ್ಲ ಅನ್ನುವಂಥದ್ದು ವೀಕ್ಷಕರ ಅಭಿಪ್ರಾಯ. ಸೊ ಸ್ನೇಹಿತರೆ, ನಿಮ್ಗೇನು ಅನ್ಸುತ್ತೆ? ಚೈತ್ರಾ ಕುಂದಾಪುರ ಮಾಡಿದ್ದು ಸರಿನಾ, ಶಿಶಿರ್ ಶಾಸ್ತ್ರಿ ಮಾಡಿದ್ದು ಸರಿನಾ? ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಶಿಶಿರ್ಗೆ ಮೋಸ ಆಯ್ತಾ? ಸೊ ಆಕೆ ತಂಗಿ ಅನ್ನುವಂಥ ಒಂದು ಕೆಟಗರಿಗೆ ಅರ್ಹಳ? ಸೊ ಶಿಶಿರ್ ಶಾಸ್ತ್ರಿ ಇನ್ನು ಮುಂದೆ ಯಾವ ರೀತಿಯಾಗಿ ಆಟವನ್ನು ಆಡಬೇಕು, ಈ ವಾರ ಯಾರು ಎಲಿಮಿನೇಟ್ ಆಗಬೇಕು, ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1,00,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಒಂದು ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ.